ಓಕೆ ರಘು ಅವರೇ, ಈಗ ನಿರ್ಮಲಾ ಸೀತಾರಾಮನ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ, ಯಾವ ಟೈಮಲ್ಲಿ ಎಷ್ಟೆಷ್ಟು ಹಣ ರಿಲೀಸ್ ಮಾಡಿದ್ವಿ ಅಂತೆಲ್ಲ ಹೇಳಿದ್ದಾರೆ. ಸೊ ಇಫ್ ಯು ಡೋಂಟ್ ಮೈ ಟೆಕ್ನಿಕಲ್ ಟೀಮ್ ಕ್ಯಾನ್ ಐ ಹ್ಯಾವ್ ದಟ್ ಒಂದು ಕಾಪಿ ಸಿಗ್ಬೋದಾ ನನಗೆ? ನೋಡಿ ಸಿಂಧೂರ, ಒಂದು ವಿಚಾರವನ್ನು ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ನಾವು ಆಕ್ಚುಲಿ ಒಂದು ಸ್ಲೋಗನ್ ಹೇಳ್ತಾ ಇದ್ರು, ನಿರ್ಮಲಮ್ಮನ ಉಂಡೆ ನಾಮ ಅಂತ ಹೇಳಿ 2023 ಮತ್ತು 24 ಬಡ್ಜೆಟನ್ನು ಮಂಡನೆ ಮಾಡಿದಾಗ ಒಂದು ಸ್ಲೋಗನನ್ನು ರಾಜ್ಯ ಜನತೆ ಹೇಳ್ತಾ ಇದ್ರು, ನಿರ್ಮಲಮ್ಮನ ಉಂಡೆ, ಕರ್ನಾಟಕಕ್ಕೆ ನಿರ್ಮಲಮ್ಮನ ಉಂಡೆ ನಾಮ ಅಂತ ಹೇಳಿ. ಅಂದರೆ ಕಳೆದ ಸತತವಾಗಿ 3 ವರ್ಷದ ಬಡ್ಜೆಟ್ಗಳಲ್ಲಿ ತಾವು ಕೂಡ ಎಕ್ಸ್ಪರ್ಟ್ ಇದ್ದೀರಿ, ಮಾಧ್ಯಮದಲ್ಲಿ ಎಕ್ಸ್ಪರ್ಟ್ ಇದ್ದೀರಿ, ತಾವು ದಯವಿಟ್ಟು ಅದನ್ನು ಒಂದು ತೆಗೆದುಕೊಂಡು ನೋಡಿ. ಅದರಲ್ಲಿ ಏನಾಗಿದೆ, ಕರ್ನಾಟಕಕ್ಕೆ ಯಾವ ಯಾವ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅನೌನ್ಸ್ ಮಾಡೋದಕ್ಕೆ ನಾನೇನು ಇನ್ನು 2-3 ಯೋಜನೆಗಳನ್ನು ಅನೌನ್ಸ್ ಮಾಡಿದ್ದಾರೆ. ಆದರೆ ನಿಜವಾಗ್ಲೂ ಆ ಯೋಜನೆಗಳಿಗೆ ಹಣ ಯಾಕೆ ಬಿಡುಗಡೆ ಮಾಡಿಲ್ಲ? ಈಗ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಅವ್ರ ಮಾತೇತರ ಹೇಳ್ತಾರೆ ಡಿಸಾಸ್ಟರ್ ಫಂಡ್ ಅಂತ ಹೇಳಿ. ಕರ್ನಾಟಕ ರಾಜ್ಯದಲ್ಲಿ 2 ಬಾರಿ ಒಂದು ಮನೆ ಯಡಿಯೂರಪ್ಪನವರಿದ್ದಾಗ ಭಾರಿ ಬೀಳ್ತು, ಫ್ಲಡ್ ಆಗಿ ಆಗಿನ BJP ಸರ್ಕಾರವೇ 35,000 ಕೋಟಿಗೆ ಹಣವನ್ನು ಕೇಂದ್ರಕ್ಕೆ ಪ್ರಸ್ತಾವ ಸಲ್ಲಿಸ್ತು. 35,000 ಕೋಟಿನಲ್ಲಿ ಕೇವಲ ಕೊಟ್ಟಿದ್ದು 980 ಕೋಟಿಗಳು ಸಿಂಧೂರ. ಅದೇ ಬಿಹಾರಕ್ಕೆ 4,000 ಚಿಲ್ಲರೆ ಕೊಡ್ತಾರೆ. ಮಧ್ಯಪ್ರದೇಶ ಮತ್ತು ಬೇರೆ ಬೇರೆ ರಾಜ್ಯಗಳೇ ಮಳೆ ಇಲ್ಲದೆ ಹೋದ್ರೂ ಕೂಡ, ಫ್ಲಡ್ ಇಲ್ಲದೆ ಹೋದ್ರೂ ಕೂಡ 1,200-1,500 ಕೋಟಿಗಳನ್ನು ಕೊಡ್ತಾರೆ. ಅಂದರೆ ಕನ್ನಡಿಗರು, ಅಂದರೆ ಮಳೆಯಲ್ಲಿ ಇಡೀ ಉತ್ತರ ಕರ್ನಾಟಕ ಮಳೆಯಲ್ಲಿ ಮುಳುಗಿತ್ತು, ಕೊಡಗಿನಲ್ಲಿ ಮಳೆಯಲ್ಲಿ ತೊಂದರೆ ಆಗಿತ್ತು. ಇಷ್ಟೆಲ್ಲ ಆದ್ರೂ ಕೂಡ ನಿಮ್ಮದೇ ಸರ್ಕಾರದ ನಿಮ್ಮದೇ ಮುಖ್ಯಮಂತ್ರಿಗಳು ಯಾಕೆ ಹಣವನ್ನು ಕೊಡಲಿಲ್ಲ? ಕರ್ನಾಟಕ ಕನ್ನಡಿಗರು ಅನ್ನೋ ಮಾತು ಬಂದಾಗ ಬಿಟ್ಕೊಡುವಂತ ಮಾತೇ ಇಲ್ಲ. ನಮ್ಮ ರಾಜ್ಯ ಇಂಪಾರ್ಟೆಂಟ್, ನಮ್ಮ ಜನ ಇಂಪಾರ್ಟೆಂಟ್, ಮಿಕ್ಕಿದ ಆಮೇಲೆ ಅಂತಾನೆ ಇಟ್ಕೊಳ್ಳೋಣ. ರಾಜ್ಯ ಸರ್ಕಾರವಾಗಿ ಬರ ಪರಿಹಾರ ಅಂತ ಹೇಳಿ ಅಥವಾ ಈಗ ರೈತರಿಗೆ 2,000 ರೂಪಾಯಿ ಕೊಡ್ತಾ ಇದೆ, ಅದು ಯಾವ ಮೂಲೆಗೆ ಸಾಕಾಗುತ್ತೆ? ನೀವು ಯಾವ ತರ ಒಂದೇ ಸತಿ ಆಯ್ತು ಕೇಂದ್ರದ ಬಗ್ಗೆ ಮಾತಾಡಿದಾಗ ಎಸ್ ಕೇಂದ್ರ ಸರ್ಕಾರ, ನಿಮ್ಮ ಪ್ರಕಾರ ಕೇಂದ್ರ ಸರ್ಕಾರ ತೆರಿಗೆ ಹಣ ಕೊಟ್ಟಿಲ್ಲ ಅಂತಾನೆ ಇಟ್ಕೊಳ್ಳೋಣ. ನೀವು ರಾಜ್ಯ ಸರ್ಕಾರವಾಗಿ ನೀವ್ ಏನ್ ಕೊಟ್ಟಿದ್ದೀರಿ? ನೀವೆಷ್ಟು ಬರ ಪರಿಹಾರ ಕೊಟ್ಟಿದ್ದೀರಿ? ನೋಡಿ ಸಿಂಧೂರ, ಕರ್ನಾಟಕ ರಾಜ್ಯ ಅಥವಾ ಕರ್ನಾಟಕ ರಾಜ್ಯ ಒಳಗೊಂಡಂತೆ ರಾಜ್ಯಗಳ ಆರ್ಥಿಕ ಸ್ವಾವಲಂಬಿತನವನ್ನು 2016-17 ನಾವು ಕಳ್ಕೊಂಡಿದ್ದೇವೆ. ಯಾವಾಗ GSTಯನ್ನು ಕೇಂದ್ರ ಸರ್ಕಾರ GSTಯನ್ನು ಇಂಪ್ಲಿಮೆಂಟ್ ಮಾಡ್ತು, GST ಇಂಪ್ಲಿಮೆಂಟ್ ಮಾಡಿದ ನಂತರ ರಾಜ್ಯಗಳ ಸ್ವಾಯತ್ತತೆ, ಅಂದರೆ ನಮಗೆ ಎಷ್ಟು ಹಣ ಬೇಕು ಅಥವಾ ನಮಗೆ ಬೇಕಾದಂಥ ತೆರಿಗೆ ಹಣವನ್ನು ನಾವೇ ಕಲೆಕ್ಟ್ ಮಾಡಿಕೊಂಡು ರಾಜ್ಯವನ್ನು ನಡೆಸುವಂಥ ಪರಿಸ್ಥಿತಿ ಈಗಿಲ್ಲ. ಎಲ್ಲ ತೆರಿಗೆಯನ್ನು ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡಿಕೊಂಡು ಅವರ ಬಡ್ಜೆಟ್ ಗಾತ್ರವನ್ನು ಜಾಸ್ತಿ ಮಾಡಿಕೊಂಡಿದೆ. ಅಂದರೆ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳ ತೆರಿಗೆಯನ್ನು ಒಂದು ಕಾಲದಲ್ಲಿ ಅವರೇ ಕಲೆಕ್ಟ್ ಮಾಡ್ಕೊಂಡು ಅವರೇ ರನ್ ಮಾಡ್ತಿದ್ದಂಥ ಕಾಲದಲ್ಲಿ ಇದ್ದಂಥ ತೆರಿಗೆಯನ್ನ ಕೇಂದ್ರ ಸರ್ಕಾರ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಬಡ್ಜೆಟ್ ಗಾತ್ರವನ್ನು ಜಾಸ್ತಿ ತೋರಿಸ್ಕೊಂಡು ವಿ ಆರ್ ಡೂಯಿಂಗ್ ಬಿಗ್ ಅಂತ ತೋರಿಸ್ತಾ ಇದೆ. ಸರ್ಕಾರ ಬಜೆಟ್ ಘೋಷಣೆ ಮಾಡುತ್ತಲ್ಲ, ರಾಜ್ಯ ಸರ್ಕಾರದ ಬಜೆಟ್ ನಲ್ಲಿ ಹೇಳಿದಂತ ಎಲ್ಲವನ್ನೂ ಕೂಡ ರಾಜ್ಯ ಸರ್ಕಾರ ಕೊಟ್ಟಿದೆ. ಐ ಆಮ್ ಕಮಿಂಗ್ ಟು ದಟ್ ಪಾಯಿಂಟ್. ಸೊ ಹಾಗಾಗಿ ತಾವು ಕೇಳ್ತಾ ಇರ್ತಕ್ಕಂಥದ್ದು ಏನು ಅಡಿಷನಲ್ ಆಗಿ ಫಂಡ್ ಅನ್ನು ನೀವು ಕೊಡೋಕ್ಕಾಗೋದಿಲ್ವಾ ಅಂತ ಹೇಳಿ. ಕರ್ನಾಟಕದ ಬಡ್ಜೆಟ್ ಕೇವಲ 2,45,000 ಕೋಟಿ ಏನೋ ಇತ್ತದು. ಸೊ ನಾವು ಹೇಳ್ತಾ ಅಂದರೆ ಹೋದ ವರ್ಷ ಇದ್ದಿದ್ದು ಅಂದರೆ ಇದ್ದಂಥ ಗಾತ್ರದಲ್ಲಿ 2,37,000 ಬಡ್ಜೆಟ್ನಲ್ಲಿ ನಮಗೆ ಏನು ಅನ್ಪ್ಲಾನ್ಡ್ ಎಕ್ಸ್ಪೆಂಡಿಚರು ಅಂದರೆ ಓವರ್ ಆಲ್ಗೆ 1,20,000ದಿಂದ 1,50,000 ಕೋಟಿ ಕೇವಲ ಸ್ಯಾಲ್ರಿ ಮತ್ತು ಅನ್ಪ್ಲಾನ್ಡ್ ಎಕ್ಸ್ಪೆಂಡಿಚರ್ಗೆ ಬೇಕಾಗ್ತದೆ. ನಾವು ಓವರ್ ಆಲ್ ಆಗಿ ಡೆವಲಪ್ಮೆಂಟ್ಗೆ ಬೇಕು ಅಂತ ಹೇಳಿದ್ರೆ ನಮ್ಮ ತೆರಿಗೆ ಹಣ ನಾವು ಕೇಂದ್ರಕ್ಕೆ ಆಶ್ರಯ ಪಡಬೇಕಾಗ್ತದೆ. ಇನ್ ಕೇಸ್ ನಮ್ಮ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಅಡಿಷನಲ್ ಆಗಿ ಎಲ್ಲಿ ಗ್ರಾಂಟ್ ತರಕಾಗ್ತದೆ? ಸೊ ಆ ದೃಷ್ಟಿಯಿಂದ ನಾವು ಏನು ಈಗ 2,000 ಕೊಟ್ಟಿದ್ದೇವೆ ಅದು ನಮ್ಮ ಸಂಪನ್ಮೂಲಗಳನ್ನು ಸ್ಟಾಪ್ ಮಾಡಿ ಕೊಟ್ಟಿರೋದು. ಇನ್ನೊಂದು ವಿಚಾರವನ್ನು ನಾನು ಸಿಂಧೂರ ನಿಮಗೆ ಕೇಳ್ತೇನೆ. ಸೊ MG ನರೇಗಾ ಅಂತ ಇದೆ, ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್. ಆ MG ನರೇಗಾ ಅಂತಾರೆ ಬಡ ಕೂಲಿ ಕಾರ್ಮಿಕರು ತಮ್ಮ ಜೀವನಕ್ಕೋಸ್ಕರ ತಮ್ಮ ಹೊಟ್ಟೆ ಹೊರೆಯೋದಕ್ಕೋಸ್ಕರ ಮಾಡುವಂಥ ಕೂಲಿಯ ಹಣವನ್ನು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತಂದರೆ ಯಾವ ಪುರುಷಾರ್ಥಕ್ಕೆ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಬದುಕಬೇಕು ಅಥವಾ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರಬೇಕು? ತಾವೇ ಹೇಳಿ. ತಾವು ಮಾಧ್ಯಮ ಇಷ್ಟೆಲ್ಲ ಹೇಳ್ತಿದ್ದೀರಲ್ಲ, ಬರೇ ಸುಳ್ಳು ಸುಳ್ಳು ಸುಳ್ಳು. ಈಗ ಕಣ್ಣು ಮುಂದೆಗಡೆ ಮೇಡಮ್ ನಿರ್ಮಲಾ ಸೀತಾರಾಮು ಜಸ್ಟ್ ಇನ್ಫ್ಯಾಕ್ಟ್ ಅವರು ಫಿಗರ್ ಆ್ಯಂಡ್ ಫ್ಯಾಕ್ಟ್ ಕೊಟ್ಟರು, ಅದನ್ನು ಸುಳ್ಳು ಅಂತ ಹೇಳ್ತಾರೆ. ನೀವು ಜಾಹೀರಾತುಗೆ ಇಲ್ಲಿಂದ ಡೆಲ್ಲಿಗೆ ಹೋಗೋದಕ್ಕೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ನೀವು ಜಾಹೀರಾತುಗೆ ಬಡವರು ದುಡ್ಡು ಹಂಚ್ತಾ ಇದ್ದೀರಾ, ಬಡವರು ತಗೊಂಡೋಗಿ ಹಾಕಿದ್ದೀರಾ. ನಮಗೆ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಮಾಡ್ತು. ಬಟ್ ಡೈವರ್ಟ್ನ ಎಲ್ಲೋ ಮಾಡಬೇಡಿ. ಇವತ್ತು ಕರೆದಿರ ಇದೇ ವಿಚಾರಕ್ಕೆ ಇನ್ನೊಂದು ಕಡೆ ಬರ್ತೀನಿ. ಈ ದೆಹಲಿ ಚಲೋ ವಿಚಾರವಾಗಿ ಎಲ್ಲಾ ಪತ್ರಿಕೆಗಳು ಫ್ರಂಟ್ ಪೇಜ್ ಅಲ್ಲಿ ದೊಡ್ಡ ಎಲ್ಲಾ ಕಡೆ ಅದು ಫ್ರೀ ಆಗಿ ಮಾಡಿದ್ರ? ಈಗ ಹೇಳ್ದಲ್ಲಪ್ಪ MG ಇದು ಯಾವ್ದೋ ಅಂತ, ಅದಕ್ಕೆ ಹಾಕ್ಬೋದಿತ್ತಲ್ಲ ಅದು. ನಾವು ನೋಡಿ ಸಿಂಧೂರ, ನಾವು MG ನರೇಗಾ ಏನಿದೆ, ನರೇಗಾ ಫಂಡ್ ಅಂತ ಏನು ಕರಿತೀರಿ, ನಾವು ಕೇಂದ್ರ ಸರ್ಕಾರಕ್ಕೆ ವೇಟ್ ಮಾಡಿಲ್ಲ. ರಾಜ್ಯ ಸರ್ಕಾರವೇ ಆ ಹಣವನ್ನು ಆಲ್ರೆಡಿ ಪಾವತಿ ಮಾಡಿದೆ. ಕೂಲಿ ಕಾರ್ಮಿಕರಿಗೆ ಹೇಳ್ತಿದ್ದೀರಾ ಮತ್ತೆ
ಕೊಡ್ಲಿಲ್ಲ ಅಂತ ಅಂದ್ಮೇಲೆ ಇದನ್ನ ಯಾಕೆ ತಿರ್ಗಾ ಪಾಯಿಂಟ್ ಇಲ್ಲ ಹೇಳ್ತೀರಾ ನೀವು? ಅಂದ್ರೆ ನಾವು ಅಂದ್ರೆ ಅಂತ ಅರ್ಥ ನನಗ್ ಬರೋ ಹಣವನ್ನ ಬಿಟ್ಬಿಟ್ಟು ನನ್ನ ಹತ್ರ ಹಣ ಇದೆ ಅಂತ ಯಾವ್ದೋ ಒಂದು ಬೇರೆ ಯೋಜನೆಗಳಿಗೆ ಇಟ್ಟಿರ್ತಕ್ಕಂಥ ಹಣವನ್ನ ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಅವರ ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂತ ಹೇಳಿ ಅವರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಹಣ ಕೊಟ್ಟಿದ ನಂತರ ನಾವು ಕೇಳಲೇಬಾರ್ದು ಅಂತಂದ್ರೆ ಯಾವ ಇದು ನೀತಿ ಹೇಳಿ ಅಣ್ಣ ನೀವು? ನಾನಿನ್ ಮಾತಾಡಕ್ ಶುರು ಮಾಡಿದ್ರೆ ನೀನ್ ಸುಮ್ಮನೆ ಇರಬೇಕು. ಎಷ್ಟು ಮಾತಾಡ್ತೀರಾ? ನಿಮಗೆ ಟೈಮ್ ಕೊಟ್ಟಿದ್ದ ಮಾತಾಡಿದ್ದೀರ. 2004ರಿಂದ 2014ವರೆಗೂ UPA ಸರ್ಕಾರ ಇತ್ತು ಮೇಡಮ್. ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. 1,80,000 ಕೋಟಿ ಇವರು ಏನು ಕರ್ನಾಟಕದಿಂದ ಏನು ಬರಬೇಕು, ಕರ್ನಾಟಕಕ್ಕೆ ಏನು ಬರಬೇಕು ಅದನ್ನು ಕೊಟ್ಟಿದ್ದಾರೆ. ಅದಲ್ಲದೆ 60,000 ಕೋಟಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇವರು 2014ರಿಂದ 2024ವರೆಗೂ ಏನು ಆಯವ್ಯಯ ಇದೆ 2,80,000 ಚಿಲ್ಲರೆ ಕೋಟಿ ಇದು ಮಾಡಿದ್ದಾರೆ. ಅದರಲ್ಲಿ 2,08,000 ಕೋಟಿ ಕರ್ನಾಟಕ ಸರ್ಕಾರ ಕೊಟ್ಟಿದ್ದಾರೆ. ಅದು ಅಲ್ಲದೆ 6,800 ಕೋಟಿ ಬಡ್ಡಿ ರಹಿತವಾಗಿ ಇವರು ಫ್ರೀ ಕೊಟ್ಟಿದ್ದಾರೆ. ಯಾರೂ ಮಾತಾಡ್ತಾ ಇಲ್ಲ. ಮಲ್ತಾ ಇದ್ದವ್ರನ್ನೇ ಅದು ಅಲ್ಲದೆ ನೋಡಿ ರಾಜ್ಯದಲ್ಲಿ ಆಯ್ತು, ಸಿದ್ದರಾಮಯ್ಯನವರು ಯಾಕೆ ಶ್ವೇತಪತ್ರ ಹೊರಡಿಸ್ತಾ ಇಲ್ಲ? ಒಂದು ಶ್ವೇತಪತ್ರನ ಇವತ್ತು ಸಿದ್ದರಾಮಯ್ಯನವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಶ್ವೇತಪತ್ರವನ್ನ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಂದು ಶ್ವೇತಪತ್ರವನ್ನು ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಬಜೆಟ್ ಸಮಯದಲ್ಲಿ ಏನು ಎಕನಾಮಿಕ್ ಸರ್ವೆ ಅಂತ ಏನು ರಿಲೀಸ್ ಮಾಡ್ತೀವಲ್ಲ, ನಮ್ಮ ಎಕನಾಮಿಕ್ ಸರ್ವೆನಲ್ಲಿ ಎಕನಾಮಿಕ್ ಸ್ಟೇಟಸ್ ಆಫ್ ದ ಸ್ಟೇಟ್ ವಿಲ್ ಬಿ ರಿಲೀಸ್ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ. ಸೆಂಟ್ರಲ್ ಪ್ರೈಮ್ ಮಿನಿಸ್ಟರ್ ಅಲ್ಲ, ಸೆಂಟ್ರಲ್ ಹಾಲಲ್ಲಿ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ, ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ದಾರೆ, ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಿಗೆ 14 ಬಡ್ಜೆಟ್ ಮಂಡಿಸಿರೋರಿಗೆ ಇದ್ಯಾವ್ದ್ರಿ 2 ನಿಮಿಷಕ್ಕೆ ಮಾಡ್ಬೋದು ಅವರು ಶ್ವೇತಪತ್ರ ಹೊಡ್ಸೋದಕ್ಕೆ. 1.5-2 ತಿಂಗಳಿಂದನೂ ನಮಗೆ ಮಲ್ತಾ ಇದ್ದವ್ರನ್ನೇ ಕೇಂದ್ರ ಸರ್ಕಾರ ಮೋದಿ ಸರಿಯಿಲ್ಲ, ಅವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ ಅಂತ ಹೇಳ್ತಾರಲ್ಲ, ಹೊಡೆಸ್ಬೋದಿತ್ತಲ್ರಿ. ಎಷ್ಟು ದಿವಸ ಆಯ್ತು ಮೇಡಮ್ ಬಡ್ಜೆಟ್ ಅನೌನ್ಸ್ ಮಾಡಿ ಸೆಂಟ್ರಲ್ ಅಲ್ಲಿ? ಅವ್ರು ಕೊಟ್ಟಿದ್ದಾರಲ್ಲ ಶ್ವೇತಪತ್ರ. ಈಗ ಅನುದಾನ ತಾರತಮ್ಯ ಅನ್ನೋದು ಇಷ್ಟು ದಿವಸ ಗೊತ್ತಾಯ್ತಲ್ಲ. ಸರ್ಕಾರ ಬಂದು 9 ತಿಂಗಳು ಇನ್ನೊಂದು 2 ತಿಂಗಳಿಂದ ಇಲ್ಲಿವರೆಗೂ ಯಾಕೆ ವೇಟ್ ಮಾಡಿದ್ದು? ಸಿಂಧೂರ, ನಾವು ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಮಾನ್ಯ DK ಶಿವಕುಮಾರ್ ನೇತೃತ್ವದ ಈ ಹೋರಾಟ ಈಗ ಶುರುವಾಗಿರ್ತಕ್ಕಂಥದ್ದಲ್ಲ. ಒಂದು ಮಾಹಿತಿಯನ್ನ ರಾಜ್ಯದ ಜನತೆಗೆ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. 2013ರಲ್ಲಿ ನಮ್ಮ ಪಾಲಿನ 14ನೇ ಹಣಕಾಸು ಆಯೋಗದ 10,000 ಕೋಟಿ ಹಣವನ್ನ ನಮಗೆ ಕೊಡಬೇಕಾಗಿತ್ತು. ನೀವು ಹಾಗಿದ್ರೆ ಅವತ್ ಯಾಕೆ ದೆಹಲಿ ಚಲೋ ಮಾಡಿಸ್ಲಿಲ್ಲ? ಎಲೆಕ್ಷನ್ ಟೈಮ್ ಅಲ್ಲಿ ಯಾಕೆ ಮಾಡ್ತಾ ಇದ್ದೀರಿ? ಅವತ್ತಿಂದ ಯಾಕೆ ಇವ್ರದೇ ಸರ್ಕಾರ ಇತ್ತು, UPA ಸರ್ಕಾರ. ಮನಮೋಹನ್ ಸಿಂಗ್ ಅಲ್ಲ, 2017ರಲ್ಲಿ ಮಾನ್ಯ ಅಮಿತ್ ಶಾ ಅವರು ಕೊಡೋದಿಲ್ಲ ಅಂತ ಹೇಳಿದ್ರು. ಅದನ್ನ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಗ್ರೌಂಡಿನ ಕರ್ನಾಟಕದ ಮಣ್ಣಿನಲ್ಲಿ ಹೇಳಿದ್ರು. ಅದನ್ನ ನಾವು ಶ್ವೇತಪತ್ರ ಹೊರಡಿಸಿಲ್ಲ. ವೈ ಇಟ್ ಇಸ್ ನೌ ಅಂಡ್ ವೈ ಇಟ್ ಇಸ್ ಡ್ಯೂರಿಂಗ್ ದ ಎಲೆಕ್ಷನ್? 8 ವರ್ಷ ಆದ್ಮೇಲೆ ಈ ಪಾಯಿಂಟ್ ತೆಗಿತಾರಲ್ಲ. ನಾನು ಆನ್ಸರ್ ಮಾಡಲಾ? ಪ್ಲೀಸ್. ಓಕೆ, ಸೊ ನಾವು 2017ರಲ್ಲಿ 10,000 ಕೋಟಿ, ಕೇವಲ 10,000 ಕೋಟಿ ಕೊಡ್ತಾರೆ ಅಂತ ಹೇಳಿ ನಾವು ವೇಟ್ ಮಾಡಿದ್ವಿ. ಆ 1 ವರ್ಷದಲ್ಲಿ ಅವ್ರು ಕೊಡಲಿಲ್ಲ. ನಮ್ಮ ಸರ್ಕಾರ ಬೀಳ್ತು, BJP ಸರ್ಕಾರ ಬಂತು. ಸಮ್ಮಿಶ್ರ ಸರ್ಕಾರ 1 ವರ್ಷ ಆಯಿತು. ಆಮೇಲೆ BJP ಸರ್ಕಾರ 4 ವರ್ಷ ಇತ್ತು. ಅದಾದ ನಂತರ 4 ವರ್ಷದ ನಂತರ ಸತತವಾಗಿ ಕಳೆದ 7-8 ವರ್ಷದಿಂದ ಈ ತಾರತಮ್ಯ ಮತ್ತು ಈ ಅನ್ಯಾಯ, ರಾಜ್ಯಕ್ಕೆ ತೆರಿಗೆ ದ್ರೋಹವನ್ನು ಕಂಟಿನ್ಯೂ ಮಾಡಿದ್ರಿಂದ ಈಗ ನಾವು ಅದನ್ನ ಪ್ರತಿಭಟಿಸಲೇಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ರಘು ದೊಡ್ಡೇರಿಯವರೇ, ವಿರೋಧ ಪಕ್ಷದಲ್ಲಿದ್ವಿ ಕಳೆದ BJP ಸರ್ಕಾರ ಇದ್ದಾಗ. ತಾವು ವಿರೋಧ ಪಕ್ಷದಲ್ಲಿದ್ರಿ. ವಿರೋಧ ಪಕ್ಷವಾಗಿ ದೆಹಲಿ ಚಲೋ ಮಾಡಬಹುದಾಗಿತ್ತಲ್ಲ. ಆಗ್ಲೂ ಕೂಡ ಯಾಕೆ ಮಾಡಕ್ ಅವಕಾಶ ಇರಲಿಲ್ಲ? ಆಗ್ಲೂ ಕೂಡ ನಾವು ಮಾನ್ಯ ಯಡಿಯೂರಪ್ಪನವರು ದೆಹಲಿಗೆ ಹೋದಾಗ, ದೆಹಲಿಯ ಆಲ್ ಪಾರ್ಟಿ ಮೀಟಿಂಗ್ಸ್ ಅನ್ನ ಕರ್ಕೊಂಡು ಹೋದಾಗ ನಾವು ಕೂಡ ಸಹಕಾರ ಕೊಟ್ಟಿದ್ದೇವೆ. ನಾವೇನೇ ಆಗ್ರಹ ಮಾಡಿ ಕರ್ಕೊಂಡು ಹೋಗಿದ್ದೇವೆ. ಕರ್ನಾಟಕಕ್ಕೆ 35,000 ಕೋಟಿ ಮಾನ್ಯ ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡಿದ್ದಾರೆ. ಆ ರಿಕ್ವೆಸ್ಟ್ ಅನ್ನ ಪೂರ್ಣಗೊಳಿಸಿ ಮತ್ತೆ ಫುಲ್ಫಿಲ್ ಮಾಡಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ಅಂದಿನ ವಿರೋಧ ಪಕ್ಷವಾದ ಸಿದ್ದರಾಮಯ್ಯನವರು ಕೂಡ ಹೋಗಿದ್ದಾರೆ. ಅಂದ್ರೆ ಹೋರಾಟದ ವಿಚಾರದಲ್ಲಿ ನಾವು ಯಾವಾಗ್ಲೂ ಮುಂದೆನೇ ಇರ್ತೇವೆ. ದೆಹಲಿಗೆ ಹೋಗಿರ್ಲಿಲ್ಲ ಅಷ್ಟೇನೆ. ಯಾಕೆ ಹೋಗಿಲ್ಲ? ದೆಹಲಿಗೆ